ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ 250 ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸಿದ್ದೇವೆ. ಮುಂದಿನ ದಿನದಲ್ಲಿ 18,000 ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಕ್ಕೆ ತಯಾರಿ ಮಾಡಿಕೊಂಡಿದ್ದೇವೆ. ಈ ಪೈಕಿ ಬೆಳಗಾವಿ ಜಿಲ್ಲೆಯಲ್ಲಿ 1,000 ಎಲ್ಕೆಜಿ ಯುಕೆಜಿ ತರಗತಿಯಲ್ಲಿ ಆರಂಭಿಸುತ್ತೇವೆ. ಇದರಲ್ಲಿ ಗ್ರಾಮೀಣ ಭಾಗಕ್ಕೂ ಆದ್ಯತೆ ಕೊಡ್ತೀವಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನೇಮಕಗೊಂಡ 43 ಅಂಗನವಾಡಿ ಸಹಾಯಕಿಯರು ಹಾಗೂ 6 ಮಂದಿ ಕಾರ್ಯಕರ್ತರಿಗೆ ಬುಧವಾರ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದರು. ರಾಜ್ಯ ದೇಶ ಬೆಳೆದಂತೆ ನಾವು ಅಂಗನವಾಡಿ ಕೇಂದ್ರವನ್ನ ಬದಲಾವಣೆ ಮಾಡ್ತಾ ಇದ್ದೇವೆ. ಅಂಗನವಾಡಿ ಕೇಂದ್ರಗಳ ಮೂಲಕ ಒಳ್ಳೆಯ ಪ್ರಜೆಯನ್ನ ಮಾಡ್ತೀವಿ ಎಂಬ ಭಾಷೆ ಕೊಡಬೇಕಾಗಿದೆ. ಈಗ ಖಾಸಗಿ ಶಾಲೆಗಳಲ್ಲಿ ನರ್ಸರಿ ಶಾಲೆಗೆ 50,000 ಹಣ ಕೇಳ್ತಾರೆ. ಅಂಗನವಾಡಿಯಲ್ಲಿ ₹1 ಕೇಳಲ್ಲ. 2017ರಲ್ಲಿ ಕ್ಷೀರ ಭಾಗ್ಯ ತಂದವರು ಮಕ್ಕಳಿಗೆ ಮೊಟ್ಟೆ ಭಾಗ್ಯ ಕೊಟ್ಟವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೊಟ್ಟೆ ಚಕ್ಕಿಗೆ ಕೇಂದ್ರ ಸರ್ಕಾರ ಹಣ ಕೊಡಲ್ಲ, ರಾಜ್ಯ ಸರ್ಕಾರವೇ ಹಣ ಭರಿಸುತ್ತೆ. ಇನ್ಮೇಲೆ ಅಂಗನವಾಡಿಗಳನ್ನ ನೋಡುವ ದೃಷ್ಟಿ ಬದಲಾಗಲಿದೆ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರ ₹10 ಕೋಟಿ ಅನುದಾನವನ್ನ ಸ್ಕಿಲ್ ಡೆವಲಪ್ಮೆಂಟ್ಗೆ ಮೀಸಲಿಡಲಾಗಿದೆ ಎಂದರು. ಬಡವರ ಹಳ್ಳಿಯ ರೈತರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಹಾರೈಕೆ ಸಿಗಬೇಕು ಎನ್ನುವ ಆಶಯದಿಂದ 49 ವರ್ಷಗಳ ಹಿಂದೆ ಇಂದಿರಾ ಗಾಂಧೀಜಿಯವರು 1974ರಲ್ಲಿ ಕರ್ನಾಟಕದಲ್ಲೇ, ಅದು ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಅಂಗನವಾಡಿಯನ್ನ ಸ್ಥಾಪಿಸಿದ್ರು. ಕರ್ನಾಟಕದಲ್ಲಿ ಅಂಗನವಾಡಿ ಸ್ಥಾಪನೆಗೊಂಡು ಮುಂದಿನ ವರ್ಷಕ್ಕೆ 50 ವರ್ಷಗಳು ತುಂಬುತ್ತೆ. ನಮ್ಮ ಅಂಗನವಾಡಿ ಸುವರ್ಣ ಮಹೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವುದು ಸಂತಸದ ವಿಷಯ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿ ಇದ್ದ ನಮ್ಮ ಅಂಗನವಾಡಿ ಹೆಸರನ್ನು ಕೂಡ ಬದಲಾಯಿಸಿ ಈಗ ಇವುಗಳಿಗೆ ಸರ್ಕಾರಿ ಮಾಂಟೆಸರಿ ಎಂದು ಹೆಸರು ಇಡಲಾಗಿದೆ. ಉತ್ತರ ಕರ್ನಾಟಕ ಜನರಿಗೆ ಗೊತ್ತಾಗಲಿ ಎಂದು ಎಲ್ಕೆಜಿ ಯುಕೆಜಿ ಎಂದು ಕರೆಯಲಾಗಿದೆ. ದಕ್ಷಿಣ ಕರ್ನಾಟಕದ ಮೈಸೂರು ಕರ್ನಾಟಕ ಭಾಗದ ಕಡೆಯಲ್ಲಿ ಸರ್ಕಾರಿ ಮಾಂಟೆಸರಿಗಳೆಂದು ಕರೆಯಲಾಗಿದೆ. ಎಲ್ಕೆಜಿ ಯುಕೆಜಿ ತರಗತಿ ಆರಂಭಗೊಂಡ ಕೇಂದ್ರದಲ್ಲಿ ಕನ್ನಡ, ಇಂಗ್ಲಿಷ್ 2 ಮಾಧ್ಯಮದಲ್ಲಿ ಶಿಕ್ಷಣ ನೀಡುತ್ತೀವಿ. ಶಾಲಾ ಬ್ಯಾಗ್, ಸಮವಸ್ತ್ರ, ಪೆನ್ಸಿಲ್ ಬಾಕ್ಸ್ ಕೊಡಲಾಗುತ್ತೆ. ಜೊತೆಗೆ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವರ್ಗಾವಣೆ ಪತ್ರ ಕೂಡ ನೀಡಲಾಗುತ್ತೆ ಎಂದರು. ಅಂಗನವಾಡಿಯಲ್ಲಿ ಸರ್ಕಾರದ ಇಲಾಖೆ ಆಶಯದಂತೆ ಕಾರ್ಯಕರ್ತರು ಕೆಲಸ ಮಾಡಬೇಕು. ತಮ್ಮ ಮಕ್ಕಳಂತೆ ಪೋಷಿಸಿ ಅವರನ್ನ ಒಳ್ಳೆಯ ಶಿಕ್ಷಣವಂತರಾಗಿ ಬೆಳೆಯಲು ಸಹಕಾರ ಕೊಡಬೇಕು. ಈಗ ಅಂಗನವಾಡಿಯಲ್ಲಿ ಕೆಲಸ ಮಾಡುವವರಿಗೆ ಪಿಯುಸಿ ಮಾನದಂಡ ಮಾಡಲಾಗಿದೆ. ಆದರೆ ಈಗಾಗಲೇ ಅಂಗನವಾಡಿಯಲ್ಲಿ ಎಂಎ, ಬಿಎ, ಬಿಇಡಿ, ಬಿಇ ಕಲಿತವರು ಕೂಡ ಶಿಕ್ಷಕಿಯರಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ಹೆಮ್ಮೆಯ ಸಂಗತಿ ಎಂದರು. ಎಲ್ಲ ನನ್ನ ಸಹೋದರರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತಾ, ಬಹಳಷ್ಟು ಸಂತೋಷ ನನಗೆ ಇವತ್ತು. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನ ನನಗೆ ಆಶೀರ್ವಾದ ಮಾಡಿ, ಅದರಲ್ಲೂ ಕೂಡ ಮಹಿಳೆಯರು, ಯುವಕರು ಭಾಳಷ್ಟು ನನ್ನ ಮೇಲೆ ಒಂದು ವಿಶ್ವಾಸ, ಪ್ರೀತಿಯನ್ನು ಇಟ್ಟುಕೊಂಡು ಇಂಥ ಒಂದು ದಿನಕ್ಕೆ ಕಾಯ್ತಾ ಇದ್ರು. ಆ ಸುಸಂಧಿ ಇವತ್ತು ಬಂದಿದೆ. ಇಲಾಖೆಯ ಮಂತ್ರಿಯಾಗಿ ಸುಮಾರು 50 ಜನರಿಗೆ ಇವತ್ತು ನಾನು ಈ ಒಂದು ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತರು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಡೋದು ನಿಜವಾಗ್ಲೂ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 800 ಜನರಿಗೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ನಾನು ಕರೆದಿದ್ದೆ. ಯಾಕಂತಂದರೆ ನಾನು ಯಾವತ್ತಿದ್ರೂ ಹೇಳ್ತೀನಿ, ಬಡವರು ಮಕ್ಕಳು ನಮ್ಮ ದೇಶದ ಆಸ್ತಿ. ಬಡವರು ಅಂತ ಹೇಳೋದಕ್ಕಿಂತ ಎಲ್ಲರನ್ನು ಸಮಾಜದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಳ್ಳೆಯ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕಲಿಸೋದು ನಮ್ಮ ಏನು ಹೊಸದಾಗಿ ನಾಮಕರಣವನ್ನು ಮಾಡಿದ್ದೀವಿ ಗೌರ್ಮೆಂಟ್ ಮಾಂಟೆಸರಿಗಳ ಒಂದು ಉದ್ದೇಶ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಈ ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ. ನಾನು ಇವತ್ತು ತಮ್ಮ ಎದುರುಗಡೆನೆ ಕೊಟ್ಟಂಥ ಏನು ಅವರಿಗೆ ನಾನು ಸರ್ಟಿಫಿಕೇಟನ್ನು ಕೊಟ್ಟೆ, ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟೆ, ತಾವೆಲ್ಲರೂ ಗಮನಿಸಿರ್ಬೋದು ಎಷ್ಟೆಷ್ಟು ಕಲ್ತಂಥವ್ರು ಇದ್ದಾರೆ, ಎಷ್ಟೆಷ್ಟು ಇಂಟ್ರೆಸ್ಟ್ ತಗೊಂಡು ಈ ಕೆಲಸಕ್ಕೆ ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಂದ ಬಹಳಷ್ಟು ನಿರೀಕ್ಷೆಯನ್ನು ಇಲಾಖೆ ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಉತ್ತಮವಾದಂಥ ಪ್ರಜೆಯನ್ನು ಮತ್ತು ಉತ್ತಮವಾದಂಥ ಆಸ್ತಿಯನ್ನು ಅವರು ಮಾಡಿಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಂದಿನ ವರ್ಷ ನಮ್ಮ ಇಲಾಖೆ
50 ವರ್ಷ ಈ ಒಂದು ಅಂಗನವಾಡಿಗಳನ್ನು ಪ್ರಾರಂಭಿಸಿ 50 ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು, ಸುವರ್ಣ ಮಹೋತ್ಸವವನ್ನು ನಮ್ಮ ಇಲಾಖೆಯ ವತಿಯಿಂದ ನಾವು ಹಮ್ಮಿಕೊಳ್ತೀವಿ. ಇನ್ನೇನಾದರೂ ಇದ್ದರೆ ತಾವು ನನ್ನನ್ನು ಕೇಳ್ಬೋದು. ನೋಡಿ, ಮಳೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ನಿಮಗೂ ಬರೋದಿಲ್ಲ, ನಮಗೂ ಬರೋದಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ, ವಿಶೇಷ ಪ್ಯಾಕೇಜ್ ಅನ್ನೋದಕ್ಕಿಂತ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿಕೊಂಡು, ಯಾಕಂತಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಮಗೇನು ಅಥಣಿನಲ್ಲಿ, ಕಾಗವಾಡದಲ್ಲಿ ಅಥವಾ ಇಲ್ಲಿ ಮಳೆ ಆಗಿ ನಮಗೆ ನೆರೆ ಬಂದಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿ ಕೊಯ್ನಾ ಡ್ಯಾಮ್ ತುಂಬಿರೋದ್ರಿಂದ ನಮಗೆ ಈ ಕಡೆ ನೀರನ್ನು ನಾವು ತಗೊಂಡಿರೋದ್ರಿಂದ ಇವತ್ತು ಆ ಮಹಾರಾಷ್ಟ್ರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀರನ್ನು ನಾವು ಈ ಕಡೆ ತಗೊಂಡಿದ್ವಿ. ಬಟ್ ಆ ನೀರನ್ನು ತೆಗೆದುಕೊಂಡು ನಾವು ಆಲಮಟ್ಟಿ ಮುಖಾಂತರ ನಾವು ಮುಂದೆ ಅದನ್ನು ಇದಕ್ಕೆ ರಾಯಚೂರು ಆ ಕಡೆ ನಾವು ಬಿಡ್ತೀವಿ. ಬಟ್ ಶಾಶ್ವತ ಪರಿಹಾರ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದ್ರ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಮತ್ತು ಮಹಾರಾಷ್ಟ್ರ ಸರ್ಕಾರ ಎಲ್ಲ ಸೇರಿಕೊಂಡು ಇದರ ಒಂದು ನೀತಿಯನ್ನು ತಯಾರು ಮಾಡಬೇಕಂತ ನನ್ನ ಅನಿಸಿಕೆ. ನೋಡಿ, ಇದು NDRF ಅಲ್ಲ, ಮೊದಲು ತಾವು ತಿಳ್ಕೊಳ್ಬೇಕು. ನಾವು SDRF ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂಚೆ 5 ಲಕ್ಷ ಹಣವನ್ನು ನಾವು ಕೂಡ ಮೊದಲನೇ ವರ್ಷ ನಾವು ಕೂಡ 5 ಲಕ್ಷ ಹಣವನ್ನೇ ಕೊಟ್ಟಿದ್ದೀವಿ. ಆದರೆ ಈ ಬಾರಿ ನಾವು ಏನು ಮಾಡ್ತೀವಿ ಅಂದರೆ, ನಾವು SDRFನಿಂದ 1,20,000 ಹಣವನ್ನು ಇಮಿಡಿಯೇಟ್ ಆಗಿ ಸಂಪೂರ್ಣವಾಗಿ ಬಿದ್ದಂಥ ಮನೆಗೆ ಕೊಟ್ಟು, ಅದರ ಜೊತೆಯಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ 1,80,000 ಮನೆಯನ್ನು ಕೂಡ, ಅಂದರೆ ದ ಮೂಮೆಂಟ್ ಅದು ಎಂಟರ್ ಆದ ತಕ್ಷಣ, ಆ ಮನೆ ಬಿದ್ದಿದೆ ಅಂತ ಎಂಟರ್ ಆದ ತಕ್ಷಣ ಜೊತೆಲಿ 1,80,000 ಹಾಕ್ತೀವಿ. ಸೊ ಟೋಟಲ್ ಆಗಿ 3 ಲಕ್ಷ ಹೋಗುತ್ತೆ. ಆಮೇಲೆ ನೀವು ಹೇಳಿದ ಹಾಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. 10,000 ಇಲ್ಲ, ಏನಾದರೂ ಡ್ಯಾಮೇಜ್ ಆಗಿದ್ರೆ 50,000 ಕೊಡಬೇಕು ಅಂತ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀವಿ. 50,000 ಆಗುತ್ತೆ ಅನ್ನೋಂಥ ಭರವಸೆ ನಮಗೆ. ಬೇಡ ಬಿಡ್ರಪ್ಪ, ಈಗ ಸದ್ಯಕ್ಕೆ ಸೋತಿದ್ದೀವಿ, ಈಗ ಸದ್ಯ ಮಾತಾಡೋದು ಬೇಡ. ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ, ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆಯೂ ಇದೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ, 18 ಕ್ಷೇತ್ರ ಇರೋದ್ರಿಂದ ಇದನ್ನು 2 ಜಿಲ್ಲೆಯನ್ನು ಮಾಡಬೇಕು, 3 ಜಿಲ್ಲೆಯನ್ನು ಮಾಡಬೇಕನ್ನುವಂಥ ಈಗಾಗಲೇ ಚರ್ಚೆ ಇದೆ. ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕಂದರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು 3 ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ. ನಾನಂತರೂ ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ. ಹಾಂ, ಅದು ಕೂತ್ಕೊಂಡು ಟೇಬಲ್ ಮೇಲೆ ಮಾತನಾಡಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳಿಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ, ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನೇ ಬೆಳಗ್ಗೆ ಬಂದು ಇಲ್ಲಿ ಮೋರ್ಚಾಗಿ ನಿಲ್ತಾರೆ. ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಸುಮಾರು 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ವಿ. 69,000. ಈ 69,000ದಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ. 50,000. ಆಮೇಲೆ 12,000 ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಂತೆ ಏನು ನೀವು 7,000 ಹತ್ತತ್ರ ಏನು ಇದ್ದಾವೆ, ಇವನ್ನ ಸ್ಕೂಲ್ಗಳಲ್ಲಿ ಒಂದು 3,000 ಸ್ಕೂಲ್ ಬಿಲ್ಡಿಂಗ್ನಲ್ಲಿ, ವಿದಿನ್ ದ ಸ್ಕೂಲ್ ಪ್ರಿಮೈಸಿಸ್ನಲ್ಲಿ 3,000 ಅಂಗನವಾಡಿಗಳನ್ನ ನಡೆಸ್ತೀವಿ. ಮಿಕ್ಕಿರೋದನ್ನು ಸಮುದಾಯ ಭವನದಲ್ಲಿ ಮತ್ತು ಯುವಕ ಮಂಡಳದಲ್ಲಿ ಅಥವಾ ಯಾವುದೋ ಒಂದು ಸಂಘದ ಒಂದು ಬಿಲ್ಡಿಂಗ್ನಲ್ಲಿ ನಡೆಸ್ತೀವಿ. ಏನು ನಮಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಬಾಡಿಗೆ ಕಟ್ಟಡದಲ್ಲಿದ್ದಂಥ 12,000 ಅಂಗನವಾಡಿಗಳಿಗೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 6,000 ನಿವೇಶನಗಳನ್ನು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಇಲಾಖೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೆ. ಆ 6,000 ನಿವೇಶನದಲ್ಲಿ
ಪ್ರಥಮ ಹಂತದಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ 1,000 ಕಟ್ಟಡಗಳನ್ನು ಈ ವರ್ಷ ಕಟ್ಟಲಿಕ್ಕೆ ನಾನು ಹಣವನ್ನು 200 ಕೋಟಿಯನ್ನು, ಒಂದು ಕಟ್ಟಡಕ್ಕೆ 20 ಲಕ್ಷದ ಥರ 200 ಕೋಟಿಯನ್ನು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಹಂತ ಹಂತವಾಗಿ ಇನ್ನು ಉಳಿದಂಥ ಏನು ನಿವೇಶನ ಇದ್ದಲ್ಲಿ ಇನ್ನು 5,000 ಉಳಿತವೆ, ಹಂತ ಹಂತವಾಗಿ ಅವನು ಕೂಡ ಶೀಘ್ರದಲ್ಲಿ ಮಾಡ್ತೀವಿ. ಈಗ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಮೂಲಭೂತ ಸೌಕರ್ಯ ಇದ್ದಂಥ ಅಂಗನವಾಡಿಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈಗ ಉದಾಹರಣೆಗೆ ತಮಗೆ ಹೇಳಬೇಕು ಅಂದರೆ ನಮಗೆ 2 ರೂಮ್ ಬೇಕಾಗ್ತವೆ. ಒಂದು LKGಗೆ ನಮಗೆ ಬೇಕಾಗುತ್ತೆ, ಒಂದು UKGಗೆ ಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿನೇ ಒಂದೇ ಊರಲ್ಲಿ ಸುಮಾರು 4-5 ಅಂಗನವಾಡಿಗಳಿರ್ತವೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಹಿರೇಬಾಗೇವಾಡಿಯಲ್ಲಿ 19 ಅಂಗನವಾಡಿಗಳಿದ್ದಾವೆ. ಆ 19 ಅಂಗನವಾಡಿಗಳಲ್ಲಿ ನಾವು 2 ಅಂಗನವಾಡಿಗಳನ್ನ ನಾವು ಚೂಸ್ ಮಾಡ್ತೀವಿ. ಒಂದರಲ್ಲಿ LKG, ಒಂದರಲ್ಲಿ UKG. ಅದೇ ರೀತಿ ಸಿಟಿಯಲ್ಲೂ ಕೂಡ 2 ಕಟ್ಟಡಗಳಿದ್ದಂಥ, ಅಂದರೆ ಕಿಚನ್ ಇರಬೇಕು, ಟಾಯ್ಲೆಟ್ ಇರಬೇಕು, ಕಾಂಪೌಂಡ್ ಇರಬೇಕು, ಈ ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಮಕ್ಕಳ ಸೇಫ್ಟಿ ಇದ್ದಂತಲ್ಲಿ LKG, UKGಗಳನ್ನ ಪ್ರಾರಂಭ ಮಾಡ್ತೀವಿ. ಹಾಗೆ ಹುಡುಕಿ ತೆಗೆದ್ರಲ್ಲಿ 18,000 ಈಗ ನಮಗೆ ಸಿಕ್ಕಿದ್ದಾವೆ. ಅದು ಪಾಲಕರಿಗೆ ನಾವು ಚಾಯ್ಸನ್ನು ಕೊಟ್ಟಿದ್ದೀವಿ. ನಾವು ತಾರತಮ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರಲ್ಲಿ ನಾವು ಪಾಲಕರಿಗೆ ಚಾಯ್ಸನ್ನು ಕೊಟ್ಟಿದ್ದೀವಿ. ಆ ಪಾಲಕರು ಕನ್ನಡ ಮೀಡಿಯಂ ಕಲಿಸ್ಬೇಕು ಅಂತಂದರೆ ಅದು ಅವರ ಡಿಸಿಷನ್ನು, ಇಂಗ್ಲೀಷ್ ಮೀಡಿಯಂ ಕಲಿಸ್ಬೇಕನ್ನೋದು ಅವರ ಡಿಸಿಷನ್ನು. ಸೊ ನಾವು 2 ಆಪ್ಷನ್ ಅವ್ರಿಗೆ ಕೊಟ್ಟಿದ್ದೀವಿ. ಅದು ಪಾಲಕರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಈಗ ನಾವು 2 ಕಂಬೈನ್ ಮಾಡಿ ಕಲಿಸ್ಲಿಕ್ಕೆ ಬರೋದಿಲ್ಲ. ಈಗ ನೋಡಿ, ಆಬ್ವಿಯಸ್ಲಿ ಹೇಗೆ ಡಿಸ್ಕಂಟಿನ್ಯೂ ಆಗುತ್ತೆ? ಬೇರೆ ಕಡೆ ನರ್ಸರಿ ಕಲ್ತಂಥವ್ರು ಶಾಲೆಗೆ ಹೋಗ್ತಾರಲ್ಲ, ಅದೇ ರೀತಿ ನಮ್ಮಲ್ಲಿ LKG, UKG ಕಲಿತು ಅವರು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ. ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಒಂದು ಅಂಗನವಾಡಿಗೆ 50 ಅಂತ ನಾವು ಇಲ್ಲಿವರೆಗೆ ಇದ್ದೀವಿ. ಇತ್ತೀಚಿನ ಮಳೆಯಿಂದ ಏನು ಶೀತಲಗೊಂಡಂಥ ಅಂಗನವಾಡಿಗಳ ಕಟ್ಟಡ ಇರಬಹುದು, ಅಥವಾ ಏನು ಸೋರ್ತಾ ಇರುವಂಥ ಇದಿರಬಹುದು, ನಾನು ನಮ್ಮ ಇಲಾಖೆಯ ಎಲ್ಲ DDಗಳಿಗೆ DC-ಗಳ ಮುಖಾಂತರ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ. ಒಂದು ಮೀಟಿಂಗನ್ನು ತೆಗೆದುಕೊಂಡು ಕೂಡ ಹೇಳಿದ್ದೀನಿ. 30 ವರ್ಷ ಮೇಲ್ಪಟ್ಟಂಥ ಹಳೇದಾದಂಥ ಕಟ್ಟಡವನ್ನು ನಾವು ಈಗ ಸದ್ಯಕ್ಕೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಫೈಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಅಪ್ರೂವಲ್ಗಾಗಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀವಿ. ವಿಶೇಷವಾಗಿ ಮಲೆನಾಡಿನಲ್ಲಿ ಏನು ಈ ಕಟ್ಟಡಗಳು 30 ವರ್ಷದ ಮೇಲೆ ಇದ್ದಂಥ ಕಟ್ಟಡಗಳನ್ನು ನಾವು ಏನು ಅಂದರೆ PWD ಅವರ ಒಂದು ಸರ್ವೆ ಪ್ರಕಾರ ಅವನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ಮತ್ತು ರಿಪೇರಿಗಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಟ್ಟಡಗಳ ರಿಪೇರಿಗಾಗಿ ಸುಮಾರು 47 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನಾಗರಾಜ್, CDPO ಸುಮಿತ್ರ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಉಪಸ್ಥಿತರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.